ಈ ರಂಗಸ್ವರೂಪ ತಂಡದ ಬೆನ್ನೆಲುಬು, ಶಿಬಿರದಲ್ಲಿ ನಿರಂತರವಾಗಿ ತನ್ನನ್ನು ತೊಡಗಿಸಿಕೊಂಡಿರುವ ಬಹುಮುಖ ಪ್ರತಿಭೆ. ದೇಶ ವಿದೇಶಗಳಲ್ಲಿ ಹಲವಾರು ಮಿಮಿಕ್ರಿ ಕಾರ್ಯಕ್ರಮಗಳನ್ನು ನೀಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದು, ಹಾಗೆಯೇ ನಮ್ಮ ಶಿಬಿರಾರ್ಥಿಯವರ ನೆಚ್ಚಿನ ತಸ್ಲೀಮಾ. ಇದೀಗ ನಿಮ್ಮ ಮುಂದೆ ಜೋರಾದ ಕೈ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ ತಸ್ಲೀಮಾರವರನ್ನು. ಎಲ್ರಿಗೂ ನಮಸ್ಕಾರ. ನನಗೆ ಪ್ರೋತ್ಸಾಹ ನೀಡಲಿಕ್ಕೆ ನನ್ನ ಮಗ ಸಹ ನನ್ನ ಜೊತೆ ಬಂದಿದ್ದೇನೆ. ಮೊದಲನೇದಾಗಿ ಎಲ್ಲರನ್ನು ಬ್ಯಾಂಡ್ ಸೆಟ್ನ ಮೂಲಕ ಸ್ವಾಗತ ಮಾಡ್ತಿದ್ದೇನೆ. ಚಪ್ಪಾಳೆ ಕೇಳಿ ತಗೊಳ್ತಾ ಇದ್ದೇನೆ. ನನಗೆ ಬೆಳಿಗ್ಗೆ ಎದ್ದು ಹಕ್ಕಿಗಳ ಚಿಲಿಪಿಲಿಗಳನ್ನು ಕೇಳೋದಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಹೊರಗೆ ಬಂದು ನಿಂತಾಗ ನಮ್ಮ ಮಾವಿನ ಮರದಲ್ಲಿ ತುಂಬ ಹಕ್ಕಿಗಳು ಬೇರೆ ಬೇರೆ ಸದ್ದನ್ನು ಮಾಡ್ತಿದ್ದವು. ನಾನು ವೃತ್ತಿಯಲ್ಲಿ ಶಿಕ್ಷಕಿ. ಹಾಗೆ ನನ್ನ ಸ್ಕೂಲ್ ಪಕ್ಕನೇ ಒಂದು ನಾಯಿಗಳ ಶಾಲೆನೂ ಇರ್ತಿತ್ತು. ಅಲ್ಲಿ ಟೀಚರ್ ಅಟೆಂಡೆನ್ಸ್ ತೆಗಿತಾ ಇದ್ರು. ಟಾಮಿ ಎ, ಟಾಮಿ ಬಿ, ಟಾಮಿ ಸಿ, ಟಾಮಿ ಡಿ. ಹಾಗೆ ಟೀಚರ್ ಒಂದು ನಿಮಿಷ ಕ್ಲಾಸಿಂದ ಹೊರಗೋದ್ರು. ನೀವೆಲ್ಲ ಏನು ಮಾಡ್ತೀರಿ? ಕ್ಲಾಸಿಂದ ಹೊರಗೋದ್ರೆ ಏನು ಮಾಡ್ತೀರಿ? ವಿದ್ಯಾರ್ಥಿಗಳು ಇದ್ದೀರಲ್ವಾ, ತುಂಬ ಶಿಬಿರಾರ್ಥಿಗಳು. ನಾವೆಲ್ಲ ಒಂದು ನಿಮಿಷ ಹೀಗೆ ಹೊರಗೆ ಬಂದರೆ ನೀವೆಂತ ಮಾಡ್ತೀರಿ? ಅಲ್ಲಿ ಜಗಳ ಮಾಡ್ತೀರಲ್ವಾ? ಹಾಗೆ ನಾಯಿಗಳು ಜಗಳ ಮಾಡ್ತವೆ. ಒಂದು ನಾಯಿಗೆ ತುಂಬಾ ಜೋರಾಗಿ ಏಟು ಬೀಳುತ್ತೆ. ಹಾಗೆ ನಾನೇನು ಮಾಡ್ತೇನೆ, ಸಂಜೆ ಹೀಗೆ ವಾಕಿಂಗ್ ಅಂತ ಹೋಗ್ತಾ ಇರ್ತೇನೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ಕೋಳಿ ನನ್ನನ್ನು ನೋಡಿ ಈ ರೀತಿ ಕೂಗ್ತಾ ಇತ್ತು. ಹಾಗೆ ಮುಂದೆ ಬರ್ತಾ ಇದ್ದೆ. ಒಬ್ಬ ಹಾವಾಡಿಗ ನನ್ನನ್ನು ನೋಡಿ ಈ ರೀತಿ ಪುಂಗಿಯನ್ನು ಊದ್ತಾ ಇದ್ದ. ಹಾಗೆ ಮುಂದೆ ಬರ್ತಾ ಇದ್ರೆ ಒಂದು ರೈಲ್ವೆ ಸ್ಟೇಷನಲ್ಲಿ ಒಂದು ರೈಲು ಹೊರಡೋಕ್ಕೆ ಸಿದ್ಧವಾಗಿತ್ತು. ಹಾಗೆ ವಾಕಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದೆ. ನಮ್ಮ ಮನೆಯಲ್ಲೇ ತುಂಬ ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕ. ಅದರಲ್ಲಿ ಒಂದು ತೊಟ್ಟಿಲಲ್ಲಿ ಮಗು. ಆ ಮಗು ನನ್ನನ್ನು ನೋಡಿ ಯಾವಾಗಲೂ ಈ ರೀತಿ ಅಳ್ತಾ ಇತ್ತು. ಕೊನೆಯದಾಗಿ ಮತ್ತೊಮ್ಮೆ ಬ್ಯಾಂಡ್ಸನ್ನ ಮೂಲಕ ನಾನು ಈ ಮಿಮಿಕ್ರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.
ಧನ್ಯವಾದಗಳು.